ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಅತ್ಯವ್ವ ಇಲ್ಲಿಂದಾನೆ ಅಡ್ಬಿದ್ದೇನೆ. ನಾನೇ ಇಲ್ಲಿಂದಾನೆ ಆಶೀರ್ವಾದ ಮಾಡಿದೆ ಕಣ್ಕುಸು. ಏನ್ ಕುಸು ಒತ್ತಾರನೆ ಫೋನ್ ಮಾಡ್ಬಿಟ್ಟಿದ್ಯಾ? ಆ ದನ ಕಾಯೋನ್ ಏನಾದ್ರೂ ತೊಂದ್ರೆ ಕೊಟ್ನಾ? ಹಂಗೇನು ಇಲ್ಲ ಅತ್ಯವ್ವ, ಅದು ನನ್ನಿಂದ ಒಂದ್ ಗಿಸ್ಟೇಕ್ ಆಗಿತ್ತು, ಅದನ್ನ ಹೇಳೋ ಅಂತ ಫೋನ್ ಮಾಡ್ದೆ. ಅದು ಗಿಸ್ಟೇಕ್ ಅಲ್ಲ, ಮಿಸ್ಟೇಕು. ಹಿಡಿದ್ರೆ ಚಾಡ. ಅದನ್ನ ಹೇಳೋ ಅಂತಾನೆ ಫೋನ್ ಮಾಡ್ದೇನಿ. ಅಂತದ್ ಏನಾಯ್ತು ಕಣ್ಕುಸು? ಅದು ಬಾಬಣ್ಣಂಗೆ ಮಸಾಲೆ ದೋಸೆ ಅಂದ್ರೆ ಬೋ ಇಷ್ಟ, ಅದಕ್ಕೆ ಇಟ್ರು ಬಿಟ್ಟಿದ್ದೇನೆ. ಅದ್ರ ನೀರ್ ಜಾಸ್ತಿ ಆಗ್ಬಿಟ್ಟು ತೆಳ್ಳಗಾಗ್ಬಿಟ್ಟದ. ಅದಕ್ಕೆ ಯಾಕೆ ಯೋಚನೆ ಮಾಡಿಯೇ? ಮಸಾಲೆ ದೋಸೆ ಮಾಡೋ ಬದಲು ನೀರ್ ದೋಸೆ ಮಾಡು, ಬೇಗನೂ ಆಯ್ತದೆ, ರುಚಿನೂ ಇರ್ತದೆ. ಹಂಗಂತಾರಿಯ? ಹಂಗಾರ ಹಂಗೆ ಮಾಡ್ತೀನಿ ಬಿಡಿ. ಆಮೇಲೆ ಪುಟ್ಪಾಲಿ ಯಾರು ಮಾಡ್ತಾ ಇದೆ ಅಮ್ಮೆ? ಬಿರ್ ನಾಷ್ಟ ಕೊಡಕ್ಕಾಗಲ್ವಾ? 3 ಹೊತ್ತು ಫೋನ್ಲೆ ಮಾತಾಡ್ಕೊಂಡಿದ್ದು ಬ್ರೋ. ಬಾಬಣ್ಣ 3 ಹೊತ್ತು ಫೋನಲ್ಲಿ ಯಾವಾಗ ಮಾತಾಡೋನು? ಯಾವಾಗ್ಲೂ ನಿಮ್ ಸೇವೆನೇ ಮಾಡ್ತಾ ಇರ್ತೀನಿ. ನೀ ಮಾಡೋ ಸೇವೆನ ನಾ ಕಾಣ್ಣ. ಯಾರ ಜೊತೆಗೆ ಮಾತಾಡ್ತಾ ಇದೆ? ಇನ್ನ ಜೊತೆಗೆ ನಮ್ಮ ಅತ್ತೆ ಒಂದ್ ಜೊತೆಗೆ. ಈಡು ಜೋಡು ಸರಿಯಾಗದೆ. ಅವಳಿಗಂತೂ ಮಾಡಕ್ ಬೇರೆ ಕ್ಯಾಮೆ ಇಲ್ಲ. ಯಾವಾಗ್ಲೂ ನಿನಗೆ ಫೋನ್ ಮಾಡಿ ಮಾಡಿ ಊದ್ತಾ ಇರ್ತಾಳೆ. ಅವಳು ಮಾತಾ ಕೇಳಿ ಕೇಳಿ ನನ್ನ ಜೀವನನ ನಾಯಿ ಪಾಡು ಮಾಡಾಕ್ಬಿಟ್ಟ. ಬಾಬಣ್ಣ ಹಂಗೆಲ್ಲ ಹೇಳ್ಬೇಡಿ, ಅತ್ತೆವ ಹೇಳುದು ನಮ್ ಒಳ್ಳೇದಕ್ಕೆ. ನನ್ನ ಒಳ್ಳೇದಕ್ಕಲ್ಲ ಕಮ್ಮಿ, ನಿನ್ನ ಒಳ್ಳೇದಕ್ಕೆ. ಹೋಗಿ ಹೋಗಿ ನಿನ್ನಂತ ಹಳ್ಳಿ ಗುಗ್ಗುನ ಮದುವೆ ಆದ್ನಲ್ಲ, ನಿನ್ ಜೊತೆಗೆ ಸಂಸಾರ ಮಾಡೋ ಬದಲು ಯಾವ್ದಾದ್ರು ಮಠ ಸೇರ್ಕೊಂಡು ಭಜನೆ ಮಾಡೋದು ಒಳ್ಳೇದು. ಪೂಸೆ ಅವನಿಷ್ಟೆಲ್ಲ ಅಂತಿದ್ರು ಸುಮ್ನೆ ಇದೆಯಲ್ಲವ್ವ. ಅತ್ತೆವ ಎಷ್ಟಾದ್ರೂ ನನ್ ಗಂಡ ತಾನೇ. ಹೆಂಗಿದ್ದಾಳಮ್ಮೆ? ಇದನ್ನ ಮೊದ್ಲೇ ಹೇಳಬಾರ್ದಾಗಿತ್ತ. ಹೇಳಕ್ ಬಿಟ್ರಿ ತಾನೇ. ಕೂಸು, ಆ ದನ ಕಾಯನ್ ಕೈಲಿ ಫೋನ್ ಕೊಡು, ಇವತ್ತು ಅವ್ನ ಗ್ರಾಚಾರನೆ ಬಿಡಿಸ್ತೀನಿ. ದನ ಕಾಯೋರೆ. ಬಾಬಣ್ಣ ತಕೊಳ್ಳಿ ಫೋನು, ಅತ್ತೆವ ಮಾತಾಡ್ಬೇಕಂತೆ. ಅತ್ತೆವ ಬಾಬಣ್ಣ ಇಲ್ಲ ಅಂತ ಹೇಳು ಅಂತವ್ರೆ, ಅವ್ರು ಇಲ್ಲ. ಕೊಡ್ತೀನಿ ಏರಿ, ಇಲ್ಲೇ ಅವ್ರಿ. ಅವಳವ ಏನ್ಲ ಹೇಳೋದು? ನನ್ ಸೊಸೆನ ಕಟ್ಕೊಂಡು ನೀನ್ ತಪ್ಪು ಮಾಡ್ಬಿಟ್ಯಾ? ನಿನ್ನಂತವನಿಗೆ ಅಂತ ಹೆಂಡತಿ ಸಿಕ್ಕಿರೋದು 7 ಜನದ ಪುಣ್ಯ ಅನ್ಕೋ. ಅವ ಸುಮ್ನೆ ಆಟಗುಳಿ ಮಾಡವಂತ ಹಂಗೆ ಹೇಳ್ದಿ ಅಷ್ಟೇ. ಲೇ, ನಾನ್ ನಿಮ್ಮ ಅವ್ವ ಕಣ್ಲ, ಯಾವ ಅಡಿಗೆಗೆ ಯಾವ ಎಣ್ಣೆ ಹಾಕವ್ರೆ ಅಂತ ಬರೀ ವಾಸನೆಲೆ ಕಂಡಿಡ್ತೀನಿ. ಅಂತದ್ರಲ್ಲಿ ನಂತವನೇ ನೀನ್ ವರ್ಷೆ ತೋರ್ಸಿಯಾ? ಇನ್ನು ಒಂದು ಗಳಿಗೆ ಅಲ್ಲಿ ಇರ್ಬಾರ್ದು, ಮನೆ ಬಿಟ್ಟು ಒಯ್ತಾ ಇರ್ಬೇಕು. ಅವ ಅಟ್ಟಿ ಬುಟ್ಟಿ ಎಲ್ಲಿ ಹೋಗ್ಲವ? ಹೇಳ್ದಿಯಲ್ಲ ಮಠ ಸೇರ್ಕೋತೀನಿ ಅಂತ, ಅಲ್ಲಿಗೆ ಹೋಗು. ಈಗ ನನ್ ಸೊಸೆಗೆ ಫೋನ್ ಕೊಡು. ಹೇಳಿ ಅತ್ತೆವ. ನೋಡ್ ಕುಸು, ಇವತ್ತು ಅವ್ನು ಏನೇ ಡ್ರಾಮಾ ಮಾಡಿದ್ರು ಅಟ್ಟಿಲಿ ಇಟ್ಕೋಬೇಡ. ಒಂದ್ ದಿವ್ಸ ಅಟ್ಟಿಯಿಂದ ಹೊರಗಿದ್ರೆ ಹೆಂಡ್ರಂದ್ರೇನು ಅಟ್ಟಿ ಅಂದ್ರೇನು ಅಂತ ಗೊತ್ತಾಯ್ತದೆ. ಇದು ನನ್ ಮೇಲೆ ಆಣೆ. ಆಯ್ತು ಅತ್ತೆವ, ನೀವ್ ಹೇಳ್ದಂಗೆ ಮಾಡ್ತೀನಿ. ಸರಿ ಕಣ್ಕುಸು. ಪುಟ್ಮನಿ, ನೀನು ನನ್ನ ಅಟ್ಟಿಯಿಂದ ಆಚಗಾಕಿಯ. ನೀವೇ ಹೋದ್ರೆ ನಾನು ಏನೂ ಮಾಡಲ್ಲ, ಇಲ್ಲ ಅಂದ್ರೆ ನಾನೇ ಎಳ್ಕೊಂಡೋಗಿ ನಿಮ್ಮನ್ನ ಅಟ್ಟಿಂದ ಆಚ್ಕಾಕ್ತೀನಿ. ಈ ಗೇಮ್ ಎಷ್ಟು ಮಜಾ ಇದೆ ಗೊತ್ತಾ? ಬಾ ನೀನೊಂದ್ಸಲ ಆಡು. ಕೂತ್ಕೊಂಡು ಗೇಮ್ ಆಡಕ್ಕೆ ನನ್ಗೆ ನಿಮ್ ತರ ಕೆಲ್ಸ ಇಲ್ಲ ಅನ್ಕೊಂಡಿದ್ದೀರಾ? ನಾನೇ ನಿಮ್ ಮನೇಲಿ ಬಿಟ್ಟಿ ಬಿದ್ದಿಲ್ಲ. 5 ನಿಮಿಷ ಗೇಮ್ ಆಡಕ್ಕೆ ಇಷ್ಟೆಲ್ಲ ಮಾತಾಡ್ಬೇಕಾ? 5 ನಿಮಿಷದ ಬೆಲೆ ಗೊತ್ತಾ ನಿಮ್ಗೆ? 24 ಗಂಟೆನು ಎಲ್ಲಾರ ಹತ್ರ ನಾಳೆ ಕನ್ಸ್ಕೊಂಡು ಮನೇಲಿ ಕೂತಿರ್ತಿರಲ್ಲ, ನಿಮಗ್ ಹೊರಗಡೆ ಹೋಗಿ ದುಡಿಬೇಕು ಅನ್ಸಲ್ವಾ? ಕೈ ಕಾಲ್ ಇಲ್ದಿರೋರೆ ಕಷ್ಟಪಟ್ಟು ದುಡಿತಾರೆ. ಎಲ್ಲ ಸರಿ ಇರೋ ನೀವು ಮನೇಲಿ ಓತ್ಲ ಹೊಡ್ಕೊಂಡು ಕೂತಿರ್ತಿರಲ್ಲ. ನಾನೇ ನಿಮ್ಮ ಮನೇಲಿ ಸುಮ್ಮನೆ ಕೂತಿಲ್ಲ, ಮನೆ ಎಲ್ಲ ಕೆಲಸನೂ ನಾನೇ ಮಾಡೋದು. ಮಾಡೋ ಕೆಲಸ ಮಾಡು ಅಂದ್ರೆ ಮನೆ ಕೆಲಸ ಮಾಡ್ತಾರಂತೆ. ಈ ಕೆಲಸ ಮಾಡಿ ಅಂತ ನಾನ್ ನಿಮಗ್ ಹೇಳಿದ್ನ? ಹೊರಗಡೆ ಹೋಗಿ ದುಡಿರಿ, ಮನೆ ಕೆಲಸನೆಲ್ಲ ನಾನೇ ನೋಡ್ಕೋತೀನಿ. ನನ್ಗೂ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ, ಆದ್ರೆ ನಿಮ್ ಲೆವೆಲ್ ಕೆಲಸ ಸಿಕ್ತಿಲ್ಲ ಅಲ್ವಾ? ಮದ್ವೆ ಆದಾಗಿಂದ ಇದೊಂದನ್ನ ಚೆನ್ನಾಗಿ ಹೇಳ್ತಿದ್ದೀರಾ. ಯಾವ ಕೆಲ್ಸನೂ ನಮ್ ಲೆವೆಲ್ಗಿರಲ್ಲ, ನಾವ್ ಕೆಲಸ ಮಾಡಿ ಆ ಲೆವೆಲ್ಗೆ ಹೋಗ್ಬೇಕು. ಅದೆಲ್ಲ ಹೇಳಕ್ ಚೆನ್ನಾಗಿರುತ್ತೆ, ಮಾಡೋರ್ಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಈಗೇನು ಬಾರಿ ಕೆಲಸ ಮಾಡಿ ಬಂದಿರೋರ್ ತರ ಮಾತಾಡ್ತಿದ್ದೀರಾ? 4 ಸಂಪಾದನೆ ಮಾಡಕ್ ಆಗಿಲ್ಲ ಅಂದ್ರು ಬಂಡವಾಳ ಇಲ್ದಿರೋ ಮಾತ್ಗೇನ್ ಕಮ್ಮಿ ಇಲ್ಲ. ನೀನ್ ನನಗೆ ತುಂಬಾ ಅವಮಾನ ಮಾಡ್ತಿದ್ಯಾ. ನಾಳೆ ದಿನ ನಾನು ದೊಡ್ಡ ಮನುಷ್ಯ ಆದ್ಮೇಲೆ ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ಲ. ಕೂಗಕ್ ಬರ್ದಿರೋ ಕಾಗೆ ನನ್ ಗಂಟ್ಲಿಗೆ ಕೋಗಿಲೆ ಲೂಸಿಯ ಟ್ಯಾಬ್ಲೆಟ್ ಹಾಕ್ಬಿಟ್ಟಿದ ಅನ್ನೋ ತರ ಮಾತಾಡ್ಬೇಡಿ. ಮೊದ್ಲು ಕೆಲಸ ಮಾಡೋದನ್ನ ನೋಡಿ. ಈಗೇನು ಕೆಲಸ ಮಾಡ್ಬೇಕು ತಾನೆ? 1 ತಿಂಗಳು ಟೈಮ್ ಕೊಡು, ಕೆಲಸ ಮಾಡಿ ತೋರಿಸ್ತೀನಿ. ನಾನು ಇದನ್ನೇ ಆಗಲ್ಲ ಅನ್ನೋದು. ಇಷ್ಟು ಬೈದು ನಿಮಗ್ ನಾಚಿಕೆ ಅನ್ನೋದಿಲ್ವಾ? ಡಾರ್ಲಿಂಗ್,
ನಿನ್ ಬೈಯೋದೇನು ಹೊಸದ ಮಾಮೂಲಿ ತಾನೆ. ಅದಕ್ಕೆ ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತೀನಿ. ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನಿಮ್ಮನ್ ಕಟ್ಕೊಳ್ಳೋ ಬದಲು ಯಾವ್ದಾದ್ರು ಭಿಕ್ಷುಕನ್ ಕಟ್ಕೊಂಡಿದ್ರೆ ಅಟ್ಲೀಸ್ಟ್ ಭಿಕ್ಷೆ ಬೇಡಿನಾದ್ರೂ ನನ್ನ ಚೆನ್ನಾಗಿ ಸಾಕ್ತಿದ್ದ. ನನ್ನ ಭಿಕ್ಷಕನ್ಗೂ ಹೋಲಿಸ್ತಿದ್ಯಾ? ಹೋಲಿಸ್ತಿಲ್ಲ, ನೀವ್ ಆ ಭಿಕ್ಷುಕನ್ಗಿಂತ ಕಡೆ. ಓ, ನನ್ನ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ. ನಾನೇನು ನನ್ನ ತಾಕತ್ತೇನು ಅಂತ ತೋರಿಸ್ತೀನಿ. ನಾನು ಮನ್ಸು ಮಾಡಿದ್ರೆ ಕುಂತಲ್ಲೇ ಕೋಟಿ ಎಣಿಸ್ತೀನಿ. ಕೋಟಿ ತಗೊಳಕ್ ಕಾಸಿದ್ಯಾ ಅಂತ ಮೊದ್ಲು ನೋಡಿ, ಆಮೇಲೆ ಕೋಟಿ ಕನ್ಸ್ ಕಾಣವ್ರಂತೆ. ಆಮೇಲೆ ಬದುಕೋದ್ ಬಿಟ್ಟು ವಾಸ್ತವದಲ್ಲಿ ಬದುಕೋದನ್ನ ಕಲೀರಿ. ಇಲ್ಲ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ಈ ಮನೇಲಿ ನಾನು ಇನ್ನೊಂದು ಕ್ಷಣ ಇರಲ್ಲ. ಈಗಲೇ ಹೋಗ್ತೀನಿ. ಕೆಲಸ ಸಿಕ್ಕ ಮೇಲೆ ಈ ಮನೆಗೆ ನಾನು ಕಾಲಿಡೋದು. ಅಷ್ಟ್ ಮಾಡಿ ನಿಮ್ ಕಾಲ್ ಒತ್ತಿ ಸೇವೆ ಮಾಡ್ತೀನಿ. ಮಧು ಮಧು ಮಧುರ ಅವ್ರೆ, ಇದ್ಯಾಕೆ ಮಧುರ ಅವ್ರೆ ಮುದುಡಿದ ತಾವರೆ ತರ ಕೂತು ಬಿಟ್ಟಿದಾರಿ? ಚಳಿ ಅಲ್ವಾ, ಅದಕ್ಕೆ. ನೀವು ನನಗೆ ಶಾಕ್ ಕೊಡಂಗಾಗ್ಬಿಟ್ರಿಯಾ? ತೊಂದರೆ ಇಲ್ಲ, ಯಾರು ಮಾಡೋಕ್ಕಾಗಲ್ಲ ಮಧುರ ಅವ್ರೆ. ಜೀವನ ಅಂದರೆ ಹಿಂಗೆಯೇ. ಬೇಸಿಗೆ ಕಾಲದಲ್ಲಿ ನಾವಿಲ್ಲಿ ಥರ ತಕತೈ ಅಂತ ಕುಣಿತಾ ಇರಬೇಕು. ಚಳಿಗಾಲ ಮಳೆಗಾಲದಲ್ಲಿ ಇಲ್ಲಿ ಥರ ಬಿಲ ಸೇರ್ಕೊಂಡು ಕೂತಿರ್ಬೇಕು. ಏನ್ ನಿಮ್ ಪ್ರಾಬ್ಲಮ್ಮು? ಇದನ್ನ ಹೇಳಕ್ ಇಲ್ಲಿ ಬಂದ್ರ? ನಾ ಏನ್ ಹೇಳ್ಬೇಕು ಮಧುರ ಅವ್ರೆ, ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಲ್ವಾ? ಮತ್ ಯಾಕೆ ಮಾತಾಡ್ತಿದ್ದೀರಾ? ಸುಮ್ನೆ ಮನೆಗೆ ಹೋಗಿ. ಇನ್ನೆಲ್ಲ ಅಟ್ಟಿ ಋಣ ಇವತ್ತು ಮುಗೀತು ಅನ್ನಿ. ಯಾಕೆ ಮನೆ ಮಾರ್ಬಿಟ್ರಾ? ನೀವಿರಾಗಂಟ ತಪ್ಪು ಮಾಡಲ್ಲ ಕಂಬಿಡಿ. ನಾ ಏನು ಅಟ್ಟಿ ಮಾರಿಲ್ಲ, ನನ್ನ ಅಟ್ಟಿಯಿಂದ ಆಚೆಗೆ ಹಾಕ್ಬಿಟ್ರು. ಅಂತ ತಪ್ಪು ನೀವೇನ್ ಮಾಡಿದ್ರಿ? ಆಚೆಗೆ ಹಾಕಕ್ಕೆ ತಪ್ಪು ಮಾಡಲೇಬೇಕು ಅಂತ ಯಾನೂ ಇಲ್ವಲ್ಲ ಮಧುರ ಅವರೇ. ಪುಟ್ಮಲ್ಲಿ ನಮ್ಮವ್ವ ಮಾತು ಕೇಳ್ಕೊಂಡು ನನ್ನ ಆಚೆಗೆ ಹಾಕ್ಬಿಟ್ಟ. ಅದಕ್ಕೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಅಟ್ಟಿಲಿ ಇರಕ್ಕೆ ಒಂಚೂರು ಜಾಗ ಕೊಟ್ಟರ್ಯಾ? ಅವ್ರು ನಿಮ್ನ ಮನೆಯಿಂದ ಆಚೆ ಹಾಕಿದಾರಂದ್ರೆ ನೀವೇನೋ ಮಾಡಬಾರ್ದನ್ನೇ ಮಾಡಿರ್ತೀರ. ನಾನ್ ಗಂಡಸ್ರನ್ನ ನಂಬಲ್ಲ. ಮಧುರ ಅವ್ರೆ, ನೀವೇ ಹಿಂಗೆ ಅಂದ್ಬಿಟ್ರೆ ನಾ ಯಾರ್ತೋ ನ್ಯಾಯ ಕೇಳಕ್ಕೆ ಹೋಗ್ಲಿ. ದೊಡ್ಡ ಮನ್ಸು ಮಾಡಿ ಇಲ್ಲಿರಕ್ಕೆ ಒಂಚೂರು ಆಶ್ರಯ ಕೊಡಿ. ಆಶ್ರಯ ಕೊಡ್ಬೋದು, ಬಟ್ ಇಲ್ಲೂ ಆಟ ಆಡ್ಬಿಟ್ರೆ ನಾನೇನ್ ಮಾಡ್ಲಿ? ಮಧುರ ಅವ್ರೆ, ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟಿದ್ದೀರಿ. ನಾವು ಯಾವ ಆಟನೂ ಆಡೋನಲ್ಲ, ನೀವು ಹೇಳ್ದಂಗೆ ಮಾಡ್ಕೊಂಡಿರ್ತೀನಿ. ಸರಿ ಬಿಡಿ, ಹೇಗಿದ್ರು ಜಾನಿ ಮನೇಲಿಲ್ಲ, ನೀವಿರ್ಬೋದು. ಅನ್ನಪ್ಪನವರು ಒಟ್ಟಿಲಿಲ್ವಾ? ಎಲ್ಲಿಗೋಗಿದಾರು? ಬರೋದು ಎಷ್ಟು ದಿನ ಆದ್ದು? ಎಷ್ಟ್ ದಿನ ಅಲ್ಲ, ಅವರು ನಿಮ್ ತರ ನಂಗೆ ಕೆಲ್ಸ ಸಿಗೋ ತನಕ ಮನೆಗ್ ಬರಲ್ಲ ಅಂತ ಮನೆ ಬಿಟ್ಟು ಹೋಗ್ಬಿಟ್ರು. ಶಂಕರೇಶ್ವರ, ಅಣ್ಣಪ್ಪನವ್ರಿಗೆ ಯಾವ ಕೆಲಸನೂ ಸಿಕ್ತಿರಂಗೆ ಮಾಡಪ್ಪ. ಏನಂದ್ರೆ? ಅಂದ್ರೆ ಅವ್ರಿಗೆ ಒಂದೊಳ್ಳೆ ಕೆಲಸ ಸಿಕ್ಕಿ ನೀವು ಆರಾಮಾಗಿ ಅಟ್ಟಿಲಿರೋ ಥರ ಆಗಲಿ ಅಂದು. ನಾನ್ ಹೇಳಿದ್ದು ಹಾಗಲ್ಲ, ಅವ್ರ ಮನೇಲಿಲ್ವಲ್ಲ, ಅವ್ರು ಮಾಡ್ಬೇಕಾಗಿದ್ದ ಕೆಲಸ ಎಲ್ಲ ನೀವ್ ಮಾಡ್ಬೇಕು ಅಂತ. ನಾನು ಇಷ್ಟು ದಿನ ಅದಕ್ಕೆ ತಾನೇ ಕಾದಿದ್ದು. ಅಲ್ಲ, ನೀವು ಏನು ಕೆಲಸ ಹೇಳೋರು ಮಾಡ್ತೀನಿ. ಜಾಸ್ತಿ ಮಾತ್ ಬೇಡ, ನಾನು ರೂಮಲ್ಲಿ ರೆಸ್ಟ್ ಮಾಡ್ತಿರ್ತೀನಿ, ಟಿವಿ ನೋಡ್ತೀರಿ. ಆಮೇಲೆ ಬಂದು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಒಬ್ಬರೇ ಯಾಕೆ ಕೊಣಗೋದರಿ? ನಡ್ರಿ ನಾನು ಬರ್ತೀನಿ. ಅಂದ್ರೆ ನಿಮ್ ಕ್ವಾಣಗ ಬಿಟ್ಬಿಟ್ಟು ಬರ್ತೀನಿ, ಬನ್ನಿ. ನಾನು ಇದನ್ನೇ ಬೇಡ ಅಂದಿದ್ದು. ನಿಮ್ ಕೆಲ್ಸ ನೋಡ್ಕೊಂಡಿರಿ, ಇಲ್ಲ ಅಂದ್ರೆ ಕೇರೋ ಫುಟ್ಪಾತ್ ಆಗ್ಬಿಡ್ತೀರಾ. ಏನ್ ಪುಟ್ಮಲ್ಲಿ ಅವ್ರೆ, ದಿನ ಹಾಡು ಹೇಳ್ತಾ ಕೆಲಸ ಮಾಡ್ತಿದ್ದವರು ಇವತ್ತು ಸೈಲೆಂಟಾಗಿ ಕೆಲಸ ಮಾಡ್ತಿದ್ದೀರಾ? ಯಾಕೆ, ಯಾವ ಹಾಡು ಸಿಗ್ಲಿಲ್ವಾ? ಹಾಡಕ್ಕೆ ಮಾಡಿಲ್ಲ ಅನ್ನಿ. ಪುಟ್ಮಲ್ಲಿ ಅವರೇ, ಅದು ಮಾಡಲ್ಲ ಮೂಡು ಹಿಡಿದ್ರೆ ಚಾಡ, ಅದೇ ಇಲ್ಲ ಅನ್ನಿ. ನಾನು ನಿಮಗೆ ಮೂಡ್ ಬರ್ಸ್ತೀನಿ, ನಾನು ನಿಮ್ಗೆ ಹಾಡೋ ಹಾಗೆ ಮಾಡ್ತೀನಿ ಅಂದೆ. ಏನು ಬೇಕಾಗಿಲ್ಲ, ಯಾಕೆ ಬಂದ್ರಿ ಅದನ್ನ ಹೇಳಿ. ನಿಮ್ಮನ್ನ ನೋಡಕ್ಕೆ ನಿಮ್ಮ ಮನೇಲಿ ಜಾಗ ಕೇಳೋಣ ಅಂತ ಬಂದೆ. ನಮ್ಮ ಮಟ್ಟಿಲಿ ಯಾಕೆ ಜಾಗ ಕೊಡ್ಬೇಕು? ನಿಮ್ಮ ಮಟ್ಟಿಲಿ ಜಾಗ ಇಲ್ವಾ? ಅಲ್ಲಿಲ್ಲ ಅಂತ ತಾನೇ ಇಲ್ಲಿಗೆ ಬಂದಿದ್ದು. ಏನಂದ್ರೆ? ಪುಟ್ಮಲ್ಲಿ ಅವ್ರೆ, ಮಧುರ ಮತ್ತೆ ಕೆಲ್ಸದ ವಿಷಯದಲ್ಲಿ ಜಗಳ ಮಾಡಿ ನನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ಟಿದ್ದಾಳೆ. ಚಂದನ್ ಅವ್ರೆ, ಮಧುರ ಅವರು ಕೆಲ್ಸದ ವಿಷಯಕ್ಕೆ ನಿಮ್ಮನ್ನ ಎಷ್ಟೊಂದ್ ಸಲ ಅಟ್ಟಿಂದ ಆಚೆಗೆ ಹಾಕವ್ರೆ. ಇನ್ನ ಕೆಲ್ಸ ನೋಡ್ಕೋಬೇಕು ಅನ್ಸಿಲ್ವಾ? ಎಷ್ಟೋ ಸಲ ಅನ್ಸಿದೆ ಪುಟ್ಮಲ್ಲಿ ಅವ್ರೆ, ಆದ್ರೆ ಅಲ್ಲಿ ಪರಿಸ್ಥಿತಿ ನೋಡಿ ಕೆಲಸ ಮಾಡೋದಕ್ಕಿಂತ ಮನೇಲಿರೋದೇ ವಾಸಿ ಅನ್ಸುತ್ತೆ. ಗಂಡ್ಸಾಗಿ ಹೇಳಕ್ ನಾಚಿಕೆ ಆಗಲ್ವಾ? ಪಾಪ ಮಧುರ ಅವರು ಅಷ್ಟೊಂದು ಕಷ್ಟಪಟ್ಟು ದುಡಿಯುವಾಗ ಅಟ್ಟಿಲೇ ಇರ್ತೀನಿ ಅಂತಾರಲ್ಲ, ಇದು ಸರಿಯಾ? ಪುಟ್ಮಲ್ಲಿ ಅವರೇ, ನಾನು ಹೇಳಿದ ಹಾಗಲ್ಲ. ನನಗೆ ಸೆಟ್ ಆಗೋ ಕೆಲಸ ಸಿಗೋ ತನಕ ಇಲ್ಲಿ ಇರ್ತೀನಿ. ಕೆಲಸ ಸಿಕ್ಕಿದ ಕೂಡಲೇ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ಅವಳು ಬಿನ್ಗೇರಿ ಕಳಕ್ ಬರ್ದೇ ಇರೋಳು ನೀರೇ ಸರಿ ಇಲ್ಲ ಅಂದಂತೆ. ಹಂಗಾಯ್ತು ನಿಮ್ ಕತೆ. ನೀವು ನಮ್ಮ ಒಟ್ಟಿಲಿ ಇರ್ಬೇಡಿ. ಇರೋದೇನಾದ್ರೂ ಮಧುರ ಅವ್ರಿಗೆ ಗೊತ್ತಾದ್ರೆ ಅವರು ನನ್ ಮೇಲೆ ಬೇಜಾರ್ ಮಾಡ್ಕೋತಾರೆ. ಮೊದಲು ಜಾಗ ಖಾಲಿ ಮಾಡಿ. ಪುಟ್ಮಲ್ಲಿ ಅವರೇ, ನೀವು ನನ್ನ ಕೈ ಬಿಟ್ಬಿಟ್ರೆ ನಾನು ಬೀದಿ ಪಾಲಾಗ್ಬಿಡ್ತೀನಿ. ಹಂಗನ್ಬಿಟ್ಟು ನಾನೇನಾದ್ರೂ ನಿಮ್ಮನ್ನ ಇಲ್ಲಿ ಇಟ್ಕೊಂಡ್ರೆ ನನ್ನ ಮಧುರ ಅವ್ರ ಸ್ನೇಹ ಹಾಳಾಗ್ಬಿಡ್ತದೆ.
ಹಾಗೆಲ್ಲ ಯಾಕೆ ಅನ್ಕೋತೀರಾ ಪುಟ್ಟಮಲ್ಲಿ ಅವರೇ? ಕೆಲಸ ಸಿಗೋ ತನಕ ಅಷ್ಟೇ ನಾನು ಇಲ್ಲಿರೋದು. ಕೆಲಸ ಸಿಕ್ಕಿದ ಕೂಡಲೇ ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ಕೆಲ್ಸ ಹುಡುಕ್ತೀನಿ ಅಂದಿದ್ದಕ್ಕೆ ನಮ್ಮ ಹೊಟ್ಟೆಲಿರೋಕ್ ಬಿಡ್ತೀನಿ. ಆಮೇಲೆ ಏನಾರು ನೀವು ಕೆಲ್ಸ ಹುಡುಕ್ನಿಲ್ಲ ಅಂದ್ರೆ ನಮ್ಮ ಮಟ್ಟಿಂದ ಆಚೆ ಹಾಕ್ಬಿಡ್ತೀನಿ. ಇಲ್ಲ ಪುಟ್ಟಮಲ್ಲಿ ಅವರೇ, ನನಗೋಸ್ಕರ ಅಲ್ಲದೆ ಇದ್ರು ನಿಮ್ಗೋಸ್ಕರನಾದ್ರೂ ಕೆಲಸ ಹುಡುಕ್ತೀನಿ. ನನ್ಗೋಸ್ಕರ ಯಾಕೆ ಕೆಲಸ ಹುಡುಕಿರಿ? ನಿಮ್ಮನ್ನ ಪಟಾಯಿಸೋದಕ್ಕೆ. ಯಾನಂದ್ರೆ ಪುಟ್ಟಮಲ್ಲಿ ಅವರೇ, ನೀವೇ ನನ್ನ ದಾರಿದೀಪ ಅಂದ್ಮೇಲೆ ದಾರಿದೀಪದ ಆಸರಿಗೋಸ್ಕರನಾದ್ರೂ ಕೆಲಸ ಹುಡುಕ್ತೀನಿ. ಸರಿ ಬುಡಿ, ನಾನು ಹೋಗಿ ಅಡ್ಗೆ ಮಾಡ್ಬೇಕು. ನಾನಿರುವಾಗ ನೀವ್ ಯಾಕೆ ಅಡುಗೆ ಮಾಡ್ತೀರಾ? ಸರಿ, ನೀವೇ ಮಾಡಿ. ಸದ್ಯ ಇಲ್ಲಿರೋದಕ್ಕೆ ಒಪ್ಕೊಂಡ್ರಲ್ಲ, ಕೆಲಸ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಮಲ್ಲಿಯವ್ರ ಜೊತೆ ಇರೋಕೆ ಅವಕಾಶ ಸಿಕ್ತಲ್ಲ, ಅಷ್ಟೇ ಸಾಕು. ಗೌಡ್ರೆ ಗೌಡ್ರೆ, ಯಾಕೆ ಮಧುರವ್ರೆ, ನಿದ್ದೆ ಬರ್ನಿಲ್ವಾ? ನಿದ್ದೆ ಹೇಗ್ ಬರುತ್ತೆ ಗೌಡ್ರೆ? ನನ್ನ ಫ್ರೆಂಡ್ ಅಪ್ಪ ಅಮ್ಮ ಮನೆಗ್ ಬರ್ತಿದ್ದಾರೆ. ಅಯ್ಯೋ, ನೀವು ನಿಮ್ಮ ಅತ್ತ ಬಂದ್ರೆ ತಲೆ ಕೆಡ್ಸ್ಕೊಳ್ಳಲ್ಲ, ಇನ್ನು ಇವ್ರು ಬಂದ್ರೆ ತಲೆ ಯಾಕೆ ಕೆಡ್ಸ್ಕೊಂಡ್ರಿ? ಒಂದು ಕಪ್ ಕಾಫಿ ಕೊಟ್ಟು ಕಳ್ಸಿ. ಅಷ್ಟೇ ಆಗಿದ್ರೆ ನಾನು ಸುಮ್ನಿರ್ತಿದ್ದೆ. ಬಟ್ ಗೆಸ್ಟ್ಗಳು ಮನೆಗ್ ಬಂದಾಗ ಮನೆ ನೀಟ್ ಇಲ್ಲ ಅಂದ್ರೆ ತಪ್ಪು ತಿಳ್ಕೊತಾರಲ್ವಾ? ನಾನು ಅವ್ರ ಮನೆ ನೋಡಿದೀನಿ, ಶೀಶ್ ಮಹಲ್ ತರ ಇದೆ. ಆದ್ರೆ ನಮ್ಮ ಮನೆ ನೋಡಿ ಬೆಳಗ್ಗೆಯಿಂದ ಕಸ ಕೂಡ ಗುಡ್ಸಿಲ್ಲ. ಜಾನಿ ಮನೇಲಿದ್ದಿದ್ರೆ ಎಲ್ಲ ಕೆಲ್ಸನೂ ಮಾಡಿರೋರು. ಅವ್ರು ನಂಗೆ ತುಂಬಾ ನೆನಪಾಗ್ತಿದ್ದಾರೆ. ಮಧುರವ್ರೆ, ನಾ ಇರ್ಬೇಕಾದ್ರೆ ಅಣ್ಣಪ್ಪನವ್ರನ್ನ ಯಾಕೆ ನೆನ್ಸ್ಕೊಂಡ್ರಿ? ಅಂದ್ರೆ ಅವ್ರು ಏನೇನು ಕೆಲಸ ಮಾಡ್ತಾ ಇದ್ರು ಆ ಕೆಲಸನೆಲ್ಲ ನಾ ಮಾಡ್ತೀನಿ ಅಂದಿ. ನಾನು ಹಾಗೆ ಅನ್ಕೊಂಡೆ, ಬಟ್ ನೀವ್ ಹೇಗೆ ನಮ್ಮನೆ ಕೆಲ್ಸ? ನೀವೇ ನನ್ನವರು ಅಂದಮೇಲೆ ಎಟ್ಟಿ ನಂದಾಗದೆ ಇದ್ದದ? ಅಲ್ಲ, ನೀವು ನನಗೆ ಇರಕ ಆಶ್ರಯ ಕೊಟ್ಟಿದ್ದೀರಿ. ನಿಮ್ಗೆ ನಾನು ಅಷ್ಟು ಸಹಾಯ ಮಾಡದೇ ಇದ್ರೆ ಹಂಗೆ. ನೀವೇನು ತಲೆ ಕೆಡ್ಸ್ಕೊಬೇಡಿ, ನಾ ಮಾಡ್ತೀನಿ. ಬೇಡ ಗೌಡ್ರೆ, ನೀವು ನಮ್ಮನೆಗೆ ಅತಿಥಿಯಾಗಿ ಬಂದಿದ್ದೀರಾ. ನಿಮ್ ಕೈಲಿ ಕೆಲಸ ಮಾಡ್ಸಕ್ಕೆ ಒಂಥರ ಅನ್ಸುತ್ತೆ. ಒಂಥರ ಅಲ್ಲ, 2 ಥರ ಅನ್ಸರು ನೀವು ತಲೆ ಕೆಡ್ಸ್ಕೊಬೇಡಿ. ನಾನು ಚೆನ್ನಾಗಿ ಕೆಲಸ ಮಾಡಿ ನೀವು ಅಣ್ಣಪ್ಪನವ್ರನ್ನ ಮರೆಯಂಗ್ ಮಾಡ್ತೀನಿ. ಯೋಳಿ ಅತ್ಯವ್ವ, ಆ ದನಕಾಯವನ ಅಟ್ಟಿಗೆ ಬಂದವನ? ಇಲ್ಲ ಅತ್ಯವ್ವ, ನೀವು ಹೇಳದ್ಮೇಲೆ ಎಲ್ಲಿ ಬಂದರು? ಅವ್ರು ಎಲ್ಲಿದ್ದಾರೋ ಏನ್ ಮಾಡ್ತಾ ಇದಾರೋ ಅಂತ ಚಿಂತೆ ಆಗ್ಬಿಟ್ಟದೆ. ಇದನ್ನೇ ಬೇಡ ಅನ್ನೋದು. ನೀನ್ ನೋಡು, ಅವನ ಬಗ್ಗೆ ಎಷ್ಟೊಂದು ಚಿಂತೆ ಮಾಡ್ತೀಯ. ಆದ್ರೆ ಅವನು ನಿನ್ ಬಗ್ಗೆ ಚಿಂತೆ ಮಾಡೋಂಗಿದ್ದಿದ್ರೆ ಇಷ್ಟೊತ್ತಿಗೆ ಅಟ್ಟಿಗೆ ಬಂದು ನಿಂತವ ಕ್ಷಮೆ ಕೇಳಿರೋನು. ಅವನು ಇನ್ನೂ ಅಟ್ಟಿಗೆ ಬಂದಿಲ್ಲ ಅಂದ್ರೆ ಮೂಗ್ದಾರ ಇಲ್ದಿರೋ ಓರಿ ತರ ಬೀದಿ ಬೀದಿ ಸುತ್ತಾ ಇರ್ತಾನೆ. ಹಂಗಂದರಿಯಾ? ನೀವು ಹೇಳೋದು ಸರಿ ಬಿಡಿ ಅತ್ಯವ್ವ, ಆದ್ರೂ ಬಾಬಣ್ಣ ನೆನ್ಸ್ಕೊಂಡ್ರೆ ಅಯ್ಯೋ ಅನಿಸ್ತದ. ಹಂಗೆಲ್ಲ ಅಯ್ಯೋ ಅನ್ಬೇಡ ಕೂಸು. ಚೆನ್ನಾಗಿ ಬರೋವರೆಗೂ ನೀನ್ ಅವನು ಉಡ್ಕೊಂಡು ಹೋಗ್ಬೇಡ, ಆರಾಮಾಗಿರು. ಅದ್ ಯಾವಾಗ ಬರ್ತಾನೋ ನೋಡು. ಬಾಬಣ್ಣ ಅಟ್ಟಿಗೆ ಬರ್ಲಿಲ್ಲ ಅಂದ್ರೂ ಚಂದನವ್ರನ್ನ ಮಟ್ಟಿಗೆ ಬಂದವ್ರೆ. ಆ ನಾಳೆಗೆ ಕಟ್ಟಿಗೆ ಬಂದವನೇ. ಅದಕ್ಕೆ ನಿಮ್ ಮಟ್ಟಿಲಿ ಇರ್ತೀನಿ ಅಂದ್ರು. ಆ ನಾಲ್ಕು ಬಂದದ್ದು ಒಂಥರ ಒಳ್ಳೇದಾಯ್ತು ಬಿಡು ಕೂಸು. ನೀನ್ ಇವತ್ತು ಯಾವ ಕೆಲ್ಸನೂ ಮಾಡಕ್ ಹೋಗ್ಬೇಡ. ಅತ್ಯವ್ವ, ಏನ್ ಮಾತು ಅಂತ ಆಡಿರಿ. ನಾನ್ ಅಟ್ಟಿ ಕೆಲಸ ಮಾಡದೆ ಹೋದ್ರೆ ಕೆಲಸ ಮಾಡೋರು ಯಾರ? ಅದಕ್ಕೆ ಆ ನಾಲ್ಕು ಇಲ್ವಾ? ಅವನ್ ತವನೇ ಎಲ್ಲ ಕೆಲ್ಸನೂ ಮಾಡ್ಸು. ಅವ್ನಿಗೆ ಅಟ್ಟಿ ಕೆಲಸ ಬಿಟ್ರೆ ಬೇರೆ ಯಾನು ಗೊತ್ತಿಲ್ಲ. ಬೇಜಾರ್ ಮಾಡ್ಕೊಬಿಟ್ರೆ ಅವ್ನು ಹಂಗೆಲ್ಲ ಬೇಜಾರ್ ಮಾಡ್ಕೊಳ್ಳಲ್ಲ ಕೂಸು. ಬೇಜಾರ್ ಮಾಡ್ಕೊಳ್ಳೋಂಗಿದ್ದಿದ್ರೆ ನಿಮ್ಮಟ್ಟಿಗೆ ಯಾಕೆ ಬಂದಿರ್ತಿದ್ದ? ಅವ್ನು ಅವ್ರ ಅಟ್ಟಿಲು ಮಾಡೋದು ಅದೇ ಕೆಲ್ಸನೇ ತಾನೆ. ಅದನ್ನು ಇಲ್ಲೇ ಮಾಡ್ಲಿ ಬಿಡು. ನೀನು ಒಂದಿನ ಆರಾಮಾಗಿದ್ದಂಗೆ ಆಯ್ತದೆ. ಆಯ್ತು ಅತ್ಯವ್ವ, ನೀವು ಹೇಳ್ದಂಗೆ ಮಾಡ್ತೀನಿ. ಉಳ್ದಿರೋ ಕೆಲಸನೆಲ್ಲ ಚಂದನವ್ರ ಕೈಲೇ ಮಾಡಿಸ್ತೀನಿ. ಈಗ ನೋಡು, ನೀನು ಅತ್ತಿಗೆ ತಕ್ಕಷ್ಟು ಅನ್ಸ್ಕೊಂಡೆ. ಅತ್ಯವ್ವ ಚಂದನವ್ರ ಕೈಲಿ ಕೆಲಸ ಮಾಡಿಸು ಅಂತಾರ. ಆದ್ರೆ ಚಂದನವ್ರಿಗೆ ಹಂಗ್ ಕೆಲಸ ಹೇಳಿ. ಯಾಕೆ ಪುಟ್ಟಮಲ್ಲಿ ಅವರೇ ಇಷ್ಟೊಂದು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರೋ ಹಾಗಿದೆ. ನನ್ನ ಕೆಲಸದ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ನಾನು ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ಲಿ? ನನಗೆ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾನೆ. ಕೆಲಸ ಮಾಡೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಪುಟ್ಟಮಲ್ಲಿ ಅವರೇ? ನೀವು ಅದಕ್ಕೆ ಅಂತಾನೆ ಹುಟ್ಟಿರೋರು. ಅದೇ ನಿಮ್ಮ ಹೊಸದ ಅಂದೆ. ಹೊಸ್ತೇನು ಅಲ್ಲ, ಹೊಸಿ ತಲೆ ನೋಯ್ತಾ ಇದೆ. ಅದಕ್ಕೆ ಹೆಂಗ್ ಕೆಲಸ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಪುಟ್ಟಮಲ್ಲಿ ಅವರೇ, ತಲೆ ನೋವ್ತಿದ್ಯಾ? ಬನ್ನಿ ಮುಲ ಮುಚ್ತೀನಿ. ಒಂದು ಸಲ ನನ್ನ ಕೈಲಿ ಮಸಾಜ್ ಮಾಡಿಸ್ಕೊಂಡ್ರೆ ಎಂತ ತಲೆನೋವಿದ್ರು ಕ್ಷಣಾರ್ಧದಲ್ಲಿ ಮಾಯ ಆಗ್ಬಿಡುತ್ತೆ. ಅದೆಲ್ಲ ಬ್ಯಾಡ. ಹೊಸಿ ಇವತ್ತು ನಿದ್ದೆ ಮಾಡಿದ್ರೆ ಸರಿ ಹೋಯ್ತದೆ. ಆದ್ರೆ ನಿದ್ದೆ ಮಾಡಿದ್ರೆ ಅಟ್ಟಿ ಕೆಲಸ ಎಲ್ಲ ನಿಂತೋಯ್ತವಲ್ಲ ಅಂತ ಯೋಚನೆ ಮಾಡ್ತೀವಿ. ನಾನಿರುವಾಗ ನೀವು ಯಾಕೆ ಚಿಂತೆ ಮಾಡ್ತೀರಿ ಪುಟ್ಟಮಲ್ಲಿ ಅವರೇ? ನೀವಾಗ ಆರಾಮಾಗಿ ರೆಸ್ಟ್ ಮಾಡಿ, ಮನೆ ಕೆಲಸ ಎಲ್ಲ ನಾನು ಮಾಡ್ತೀನಿ. ನಿಮ್ ಕೈಲಿ ಹೆಂಗ್ ಕೆಲಸ ಮಾಡ್ಸೋಕಾತು? ನೀವು ನಮ್ಮ ಮಟ್ಟಿಗೆ ಗೋಸ್ಟ್ ಅಲ್ವಾ? ಪುಟ್ಟಮಲ್ಲಿ ಅವರೇ, ಗೋಸ್ಟ್ ಅಲ್ಲ, ಗೆಸ್ಟು. ಹಿಡಿದ್ರೆ ಚಾಡ, ಅದೇ ಅಲ್ವಾ? ನನ್ನನ್ನು ಯಾಕೆ ಗೆಸ್ಟು ಅನ್ಕೋತೀರಾ ಪುಟ್ಟಮಲ್ಲಿ ಅವರೇ? ನಿಮ್ಮನ್ನೇ ಅನ್ಕೊಳ್ಳಿ. ಪುಟ್ಟಮಲ್ಲಿ ಅವ್ರಿಗೆ ಏನು ಕೆಲಸ ಮಾಡಬೇಕು ಅಂತ ಹೇಳಿ ಕ್ಷಣಾರ್ಧದಲ್ಲಿ ಮನೆನೆಲ್ಲ ಗುಡಿಸಿ ರಂಗೋಲಿ ಹಾಕ್ಬಿಡ್ತೀನಿ.
ಮಧುರವ್ರೆ ಎಲ್ಲೆಲ್ಲಿ ಕಸ ಗುಡಿಸ್ಬೇಕು ಹೇಳಿ ಗುಡಿಸ್ತೀನಿ. ಸದ್ಯಕ್ಕೆ ಮನೆ ಗುಡ್ಸಿ ಆಮೇಲೆ ಆಮೇಲೆ ಟೆರೆಸ್ ಗುಡ್ಸೋರಂತೆ. ನೋಡ್ತಾ ಇರಿ ಹೆಂಗ್ ಗುಡಿಸ್ತೀನಿ. ಗೌಡ್ರ ಅಷ್ಟ್ ಜೋರಾಗಿ ಧೂಳು ಹೊಡಿಬೇಡಿ, ಸೋಫಾ ಹಾಳಾಗುತ್ತೆ. ತೊಂದರೆ ಇಲ್ಲ, ನೋಡ್ತಾ ಇರಿ ಗುಡಿಸಿ ಗುಂಡಾಂತರ ಮಾಡ್ಬಿಡ್ತೀನಿ. ಚೆನ್ನಾಗಿ ಗುಡಿಸ್ತೀನಿ. ಸುಸ್ತಾಯ್ತದೆ. ನೀವೇನಾದ್ರೂ ಹಿಂಗ್ ಕಸ ಗುಡ್ಸಿದ್ರೆ ದಿನಕ್ಕೂ ನಂಗೆ ಬರ್ತಾರ್ಬೇಕಾಯ್ತದೆ. ಹೋದ್ರೆ ಹೋಗ್ಲಿ ಬಿಡಿ ಪುಟ್ಮಲ್ಲಿಯವ್ರೆ, ಗೌಡ್ರು ತರ್ತಾರೆ. ಅವ್ರು ಆಕಳ ಚಡ್ಡಿನ ತಕೊಂಡೆ 3 ವರ್ಷ ಆಯ್ತು, ಇನ್ ಬರಲ್ ತಂದ್ಕೊಟ್ಟಾರ. ಅಂತ ಚಡ್ಡಿನ ನೀವೇ ಹೋಗಿದ್ದೀರಾ? ಛೀ, ನಾನು ಹೋಗಿಲ್ಲ, ಅವ್ರ ಚಡ್ಡಿ ಅವರೇ ಒಕ್ಕತ್ತಾರೆ. ಪುಟ್ಮಲ್ಲಿಯವ್ರೆ, ಹಾಗಿದ್ರೆ ಅದನ್ನ ತಂದ್ಕೊಡಿ. ಅದ್ರಲ್ಲಿ ಇಡೀ ಮನೆನ ಒರೆಸಿ ಕೊಳೆ ಎಲ್ಲ ಕಿತ್ಕೊಂಡೋಗ್ಬೇಕು. ಹಾಗೆ ಮಾಡ್ತೀನಿ. ಗೌಡ ನಾನು ನಿಮಗೆ ಅದಕ್ಕೆ ಹೇಳಿದ್ದು, ನಿಮ್ ಕೈಲಿ ಕೆಲಸ ಎಲ್ಲ ಮಾಡಕ್ಕಾಗಲ್ಲ ಅಂತ. ನಿಮ್ಗೆ ಗಲ್ಲ ಪೆಟ್ಟಿಗೆ ಮೇಲೆ ಕೂತ್ ಅಭ್ಯಾಸ ಇದೆ ಹೊರತು ಮೈ ಬಗ್ಸಿ ದುಡ್ದ ಅಭ್ಯಾಸ ಇಲ್ಲ. ಹಂಗೆಲ್ಲ ಹೇಳ್ಬೇಡಿ ಮಧುರವ್ರೆ, ನನಗೂ ಘಟನೆ ಬಗ್ಸಿ ದುಡ್ದು ಅಭ್ಯಾಸ ಅದೇ. ದಿನಕ್ಕೆ ಒಂದ್ಸತಿನಾದ್ರೂ ಈ ಘಟನೆ ದಂಡಿಸ್ತೀನಿ. ನನ್ಗೇನೋ ಹಾಗೆ ಅನ್ನಿಸ್ತಿಲ್ಲ. ನಿಮ್ ಜಾಗದಲ್ಲಿ ಜಾನಿ ಏನಾದ್ರು ಇದ್ದಿದ್ರೆ ಕಣ್ಮುಚ್ಚಿ ಕಣ್ ತೆಗಿಯೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡಿರೋರು. ನೀವು ನನ್ನ ಕಣ್ಣೆದುರಿಗಿದ್ದರೆ ನಾನು ಅದನ್ನೇ ಮಾಡ್ತಿದ್ದಿ. ಏನೋ ಹೇಳಿದ್ರೆ ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟೊತ್ತಲ್ಲಿ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ತೀನಿ ಎಂದಿ. ಪುಟ್ಮಲ್ಲಿಯವ್ರೆ, ತಲೆನೋವು ಹೇಗಿದೆ? ಬಲ್ಚರ್ ಹೋಯ್ತು, ಎಚ್ಚರದೆ. ಯಾಕೆ ಕೆಲಸ ಮಾಡಕ್ ಆಗಲ್ವಾ? ಆಗಲ್ಲ ಅಂದ್ರೆ ಹೇಳ್ಬಿಡಿ. ತಲೆನೋವಿದ್ರು ನಾನೇ ಮಾಡ್ಕೊತೀನಿ. ನಾನೆಲ್ಲ ಹಾಗೆ ಹೇಳ್ದೆ ಪುಟ್ಮಲ್ಲಿಯವ್ರೆ. ಈ ಜಾನಿ ಹಿಡಿದ ಕೆಲಸನ ಪೂರ್ತಿ ಮಾಡದೆ ಬಿಡೋನೇ ಅಲ್ಲ. ಈಗ ನಿಮ್ಮ ವಿಷಯದಲ್ಲೂ ಹಾಗೆ ತಾನೆ? ರಾಕಿರಯ್ಯವರೇ, ಬನ್ನಿ ಬನ್ನಿ. ಯಾಕ ಬಂದಿತ್ತು? ಅಕ್ಕನ ಹತ್ರ ತಮ್ಮ ಸಹಾಯ ಕೇಳಲಿಕ್ಕೆ ತಾನೇ ಬರೋದು. ಪುಟ್ಟಕ್ಕ, ಮನೆಯಲ್ಲಿ ಸಕ್ಕರೆ ಖಾಲಿಯಾಗಿತ್ತು, ಸ್ವಲ್ಪ ಕೊಡ್ತೀರಾ? ಅಯ್ಯೋ, ಅದಕ್ಕೇನಂತೆ, ತಗೊಬತ್ತೀನಿ ರೀ. ರಾಕಿರಯ್ಯವರೇ, ತಕೊಳ್ಳಿ ಸಕ್ಕರೆಯ. ಪುಟ್ಟಕ್ಕ, ಎಂತಾದ್ರೂ ವಿಶೇಷ ಉಂಟಾ? ಮನೆಯೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀರಾ? ಅದು ಹಬ್ಬ ದಂಡಕ್ಕೆ ಬರ್ತದ, ಅದಕ್ಕೆ. ಇದ್ಯಾರು ಹೊಸ ಕೆಲಸಗಾರ? ನಾನು ಹತ್ತಿರ ಹೋದ್ರೆ ಮುಸುಡು ತೋರಿಸುದಿಲ್ಲ ಅಂತಾನೆ. ಇವರು ಕೆಲ್ಸಗಾರಲ್ಲ ನೀ. ಮತ್ತೇನೆಂತ, ರಿಂಗ್ ಮಾಸ್ಟರ್ ಅಂಗಡಿಯಲ್ಲಿ ಲಾಡಿ ಪಡಿಸೋಣ. ಇವರು ಅವರು ಅಲ್ಲ. ಅಯ್ಯೋ, ಇವ್ರು ಅವರಲ್ಲ, ಅವ್ರು ಇವರಲ್ಲ, ಮತ್ತೆ ಇವ್ರು ಯಾರು? ಸರ್ಕಾರದವರೆಂತಾದ್ರೂ ನನಗೆ ವಿಷಯ ತಿಳಿಸದೆ ಕೆಲಸಗಾರರ ಬಗ್ಗೆ ಅಂತೇಳಿ ಹೊಸ ಸ್ಕೀಮ್ ಓಪನ್ ಮಾಡಿದ್ದಾರಾ? ಅದನ್ನ ಆಮೇಲೆ ಹೇಳ್ತೀನಿ, ತಗೊಂಡೋಗಿ. ಓಕೆ, ನಿಮ್ಮ ಮನೆಯ ಕೆಲಸ ಎಲ್ಲ ಮುಗಿದ ಮೇಲೆ ಇವನನ್ನು ನನ್ನ ಮನೆಗೆ ಕಳಿಸಿ. ನಮ್ಮ ಮನೆಯಲ್ಲಿ ಇಲ್ಲಿ ಅಲ್ಲಿ ಪಿಟ್ಟೆ ಪಿಟ್ಟೆ ಹಾಕಿದೆ, ಅದನ್ನೆಲ್ಲ ಇವನ ಹತ್ರ ಕ್ಲೀನ್ ಮಾಡಿಸಬೇಕು. ಐ ಲೈಕ್ ಇಟ್. ಒಬ್ಬ ಕೆಲಸದವ ನನ್ನ ಮೇಲೆ ಕೈ ಮಾಡಿದ್ದು, ಇದರಲ್ಲಿ ಒಂದು ನಮ್ಮನೆ ಡಬಲ್ ಶಾಕ್ ಸಿಗ್ತಾ ಉಂಟು. ಕೆಲಸದವನು ಅಂದ್ರೆ ನಿನ್ನೆ ಊತ ಹಾಕ್ಬಿಡ್ತೀನಿ. ಈ ಸ್ವರವನ್ನು ಎಲ್ಲಿಯೋ ಕೇಳಿದಾಗುಂಟಲ್ಲ. ನೀನೆಂತಾದ್ರೂ ಇಲ್ಲಿಯೇ ಲೋಕಲ್ ಕೆಲಸದವನ್ನ ಪುರಿಂಗಲ್ಲ? ಐ ಲೈಕ್ ಇಟ್. ಲೋಕಲ್ ಕೆಲಸದವನಲ್ಲ ಕಣೋ, ಪಕ್ಕ ಲೋಕಲ್. ಜಾನಿಬಾಯ್, ನೀವು ಈ ಮನೆಯಲ್ಲಿ ಕೆಲಸ ಮಾಡ್ತಿರೋದಾ? ಎಂತ ರಿಂಗ್ ಮಾಸ್ಟರ್ ಒಟ್ಟಿಗೆ ಆಟದಲ್ಲಿ ಎಂತಾದ್ರೂ ಸೋತ್ರ? ಸೋಲು ಅನ್ನೋದು ನಾನು ಇಷ್ಟಲೇ ಇಲ್ಲ ಕಣೋ. ನಾನು ಸೋಲೋದೇನಿದ್ರು ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ. ನಾನು ಪ್ರೀತಿಯ ಆರಾಧಕ.
ನಾನು ಯಾವುದೇ ಕೆಲಸ ಮಾಡಿದ್ರು ಇಷ್ಟಪಟ್ಟು ಮಾಡ್ತೀನಿ ಕಣ. ಅಲ್ಲ ಜಾನಿ ಬಾಯ್, ಬೇರೆಯವರ ಮನೆಯ ಕೆಲಸ ಮಾಡೋದ್ರಲ್ಲಿ ನಿಮಗೆ ಮನಸ್ಸಿಗೆ ಅಷ್ಟೊಂದು ಖುಷಿ ಸಿಗ್ತದೆ ಅಂತಾದ್ರೆ ನನ್ನ ಮನೆಯ ಕೆಲಸ ಮಾಡಿಲ್ಲ ಡಬಲ್ ಖುಷಿ ಸಿಗ್ತದೆ. ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್, ಐ ಲೈಕ್ ಇಟ್. ರಾಕಿನಿ ಅವ್ರೆ ಸಕ್ಕರೆ ತಗೊಂಡೋಗಿ. ಬೇಡ ಪುಟ್ಟಕ್ಕ, ನನಗೆ ಈ ಜನವನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಒಂದು ಗೋಣಿ ಸಕ್ಕರೆ ಸಿಕ್ಕಿದಷ್ಟು ಶಾಕ್ ಸಿಕ್ಕಿತು. ಐ ಲೈಕ್ ಇಟ್, ಐ ಲೈಕ್ ಇಟ್. ಬಾಬೆ, ಮಧುರ ಬಾಬೆ. ಏನ್ ರಾಕಿ ಅವ್ರೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ಅದು ನಮ್ಮ ಮನೆಗೊಬ್ಬ ಕೆಲಸದವ ಬೇಕಿತ್ತು. ಹಾಗೆ ನಿಮ್ಮ ಮನೆಗೆ ಯಾರೊಬ್ರು ಕೆಲಸದವರು ಬಂದಿದ್ದಾರೆ ಅಂತೇಳಿ ವರ್ತಮಾನ ಸಿಕ್ಕಿತ್ತು. ಅದಕ್ಕೆ ನೋಡಿಕೊಂಡು ಮಾತಾಡಿಸ್ಕೊಂಡು ಹೋಗುವಂತೇಳಿ ಬಂದೆ. ಅವ್ರ ಕೆಲ್ಸದವ್ರಲ್ಲ. ಮತ್ತಿನಂತ ನಿಮ್ಮ ಸಂತಾನದವರ? ಇವರೆಲ್ಲ ಎಂಥದಕ್ಕೆ ಕೆಲಸದವರು ಅಂತ ಹೇಳಲಿಕ್ಕೆ ನಾಚಿಕೆ ಪಡೋದು? ಈ ಮನುಷ್ಯನ ಹುಟ್ಟು ನೋಡಿದ್ರೆ ಗೊತ್ತಾಗ್ತದೆ ಅದು ಕೆಲಸ ಮಾಡಲಿಕ್ಕೆ ಹುಟ್ಟಿರುವುದಂತ. ಐ ಲೈಕ್ ಇಟ್. ನೀವ ನಾನು ಕೆಲಸದವ ಅಂತ ನೆನ್ಸಿದ್ದು. ಇನ್ನೇನ್ ನೆನ್ಸ್ಕೊಂಡಪ್ಪ, ಅದಕ್ಕೆ ತಾನೇ ನಿನ್ನ ಹುಚ್ಚ ಅನ್ನೋದು. ಇದು ಒಂದು ನಮ್ಮನೆ ಮಜಾ ಉಂಟಪ್ಪ. ಅಲ್ಲ ಬಾಬಿ, ಈ ಮನೆ ಕೆಲಸದವರು ಆ ಮನೆಯಲ್ಲಿ, ಆ ಮನೆ ಕೆಲಸದವರು ಈ ಮನೆಯಲ್ಲಿ. ಐ ಲೈಕ್ ಇಟ್. ರಾಕಿ ಅವ್ರೆ ಏನ್ ಹೇಳ್ತಿದ್ದೀರಾ? ಇವ್ರ ಮನೆ ಕಲ್ಸಕ್ಕೆ ನಮ್ಮ ಮನೇಲಿ ಕೆಲ್ಸದವ್ರು ಯಾರಿದ್ರು? ನಿಮ್ಮ ಯಜಮಾನ್ರು ಜಾನಿ ಬಾಯಿ. ಅವ್ರು ಇವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಇವರು ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಡ ಕಲ್ತ್ಬಿಟ್ರು. ನಾನು ಇಲ್ಲಿ ಕೆಲಸಗಾರನಾಗಿ ಕೆಲಸ ಮಾಡ್ತಾ ಇಲ್ಲ ಕೂಡ, ಪ್ರೀತಿಯಿಂದ, ಪ್ರೀತಿಗಾಗಿ, ಪ್ರೀತಿಗೋಸ್ಕರ ಕೆಲಸ ಮಾಡ್ತಾವನಿ. ಐ ಲೈಕ್ ಇಟ್. ಸೇಮ್ ಡೈಲಾಗ್ ಜಾನಿ ಬಾಯಿ ಕೂಡ ಹೇಳಿದ್ರು. ಅದೇನು ಅಂತ ನಾನು ವಿಚಾರಿಸ್ತೀನಿ, ನೀವೇನ್ ಹೊರಡಿ. ಓಕೆ ಬಾಬಿ. ಹಿಂಗ್ ಮಾಡ್ರೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಮಾತು ಕೇಳಪ್ಪ. ನಿಮ್ಮ ಪ್ರೀತಿ ಈ ಮನೆಯ ಮೇಲೆ ಮಾತ್ರ ಇದೆಯಾ, ಅಲ್ಲ ಬೇರೆ ಮನೆಯ ಮೇಲೆ ಕೂಡ ಇದೆಯಾ? ಎಲ್ಲ ಮೇಲೂ ಅದ ಕೂಡ. ಹಾಗಾದ್ರೆ ನಮ್ಮ ಮನೆಗೆ ಕೂಡ ಬನ್ನಿ. ಅಲ್ಲ, ನಮ್ಮ ಮನೆಯನ್ನು ಕ್ಲೀನ್ ಮಾಡಿ 1 ವರ್ಷದ ಮೇಲಾಯಿತು. ಅದನ್ನೆಲ್ಲ ಕ್ಲೀನ್ ಮಾಡಿ ನಾವು ಒಬ್ಬರಿಗೊಬ್ಬರು ಪ್ರೀತಿ ಹಂಚಿಕೊಳ್ಳುವ. ಅಯ್ಯೋ